ಎಲ್ಲ ಯಾವ ಥರ ಇದೆ ಇದು? ಏನು ಆರ್ಡ್ರ್ ಮಾಡಿ? ಏನದು ಸುತ್ತಿ ಏನಕ್ಕೆ ಕೊಟ್ಟು? ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಹಿಂದೆ ಇರುವಂಥ ಈ ಒಂದು ಪ್ರಾಡಕ್ಟ್ನ ನೋಡಿ, ಇದು ಅಮೆಝಾನಲ್ಲಿ ತರಿಸಿದ್ದು, ಶೂ ರ್ಯಾಕ್ಗೆ ತರಿಸ್ಕೊಂಡಿದ್ದು. ಈ ಥರ ಒಂದು ಬಾಕ್ಸು ಯಾವ ಥರ ಪ್ಯಾಕ್ ಮಾಡಿ ಕಳಿಸಿದ್ರು ಗೊತ್ತಾ? ಇವತ್ತಿನ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಒಳ್ಳೆ ಪ್ರಾಡಕ್ಟೇನೆ, ಆಲ್ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು, ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಮತ್ತು ಇದನ್ನು ಹೇಗೆ ಫಿಟ್ ಮಾಡ್ಕೊಳ್ಳೋದು ಅದು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ನಾವಿದನ್ನು ಶೂ ರ್ಯಾಕ್ ಆಗಿ ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ರೆಕ್ಟ್ಯಾಂಗಲ್ ಥರನೂ ನಾವು ಆರ್ಗನೈಸ್ ಅಂದರೆ ರೆಕ್ಟ್ಯಾಂಗಲ್ ಆಗಿ ಕೂಡ ಇದನ್ನು ನಾವು ಜೋಡಿಸ್ಕೋಬೋದು, ಸ್ಕ್ವಯರ್ ಶೇಪಲ್ಲೂ ಕೂಡ ಜೋಡಿಸ್ಕೋಬೋದು, ಎಷ್ಟು ಸ್ಟೆಪ್ಸ್ ಬೇಕಾದರೂ ಮಾಡ್ಕೋಬೋದು. ಅಷ್ಟು ಮೆಟೀರಿಯಲ್ನ ಕೊಟ್ಟಿರ್ತಾರೆ. ಯಾವ ಥರ ಇದು ಪ್ಯಾಕಿಂಗ್ ಆಗಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ನಾನಂತೂ ಶಾಕ್ ಆದೆ. ಪಿಕ್ಚರ್ ನಿಮಗೆ ತೋರಿಸ್ತೀನಿ. ನನ್ನ ಮಗ ತೋರಿಸಿದಾಗ ಈ ಥರದೊಂದು ಶೂ ರ್ಯಾಕ್ ಆರ್ಡ್ರ್ ಮಾಡ್ತೀನಿ ಅಂತ ಅಂದಾಗ ಆಯಿತು ಮಾಡು ಅಂತ ಹೇಳಿದೆ. ನಮ್ಮ ಮನೇಲಿ ಆಲ್ರೆಡಿ ಇದೆ, ಯಾವ ಥರದಂತ ನಿಮ್ಗೆ ತೋರಿಸ್ತೀನಿ. ಆದರೆ ಇದು ಪ್ಯಾಕಿಂಗಲ್ಲಿ ಬಾಕ್ಸಲ್ಲಿ ಬಂದಾಗ ತುಂಬ ಶಾಕ್ ಆಯಿತು. ಇದೇನು ಈ ಥರ ಇದೆಯಲ್ಲ, ಇದನ್ನು ಹೇಗೆ ನಾವು ಜೋಡಿಸ್ಕೊಳ್ಳೋದು ಅಂತ ಅಂದ್ಕೊಂಡೆ. ಬಟ್ ತುಂಬ ಚೆನ್ನಾಗಿದೆ. ಲೆದರ್ ಶೀಟ್ದು ಮೆಟಲ್ ಫ್ರೇಮ್ ಇರೋ ಥರದ್ದು ಚೆನ್ನಾಗೇನೋ ಇದೆ. ಬಟ್ ಇದನ್ನು ಔಟ್ಸೈಡ್ಗಿಂತ ಇನ್ಸೈಡಲ್ಲಿ ನಾವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ನೀವು ಜಾಸ್ತಿ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಏನು ಬುಕ್ ಮಾಡಿದ್ದೆ ಪವು? ಓಯ್, ನೀನು ಏನು ಹೇಳ್ದೆ ಓಪನ್ ಮಾಡಿದ್ರೆ? ಪವನ್, ಏನದು ಸುತ್ತಿ ಏನಕ್ಕೆ ಕೊಟ್ಟವ್ರೆ? ಏನು ಆರ್ಡ್ರ್ ಮಾಡಿದ್ದೆ? ಶೂ ಸ್ಟ್ಯಾಂಡ ಈ ಥರ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಅವರೇ ಅದೆಲ್ಲ ರೆಡಿ ಮಾಡಿ ತೊಗೊಂಬಂದು ಫಿಟ್ ಮಾಡಿದ್ರಲ್ವಾ? ಇದು ಯಾವ ಥರ? ಹಾಂ, ಎಲ್ಲ ಯಾವ ಥರ ಇದೆ ಇದು? ಏನು ಈ ಥರ ಇದೆ? ಹ್ಞೂ, ಅಲ್ಲ ಇದು ಬಾಳಿಕೆ ಬರುತ್ತಾ ಅಂತ? ಕಮ್ಮಿ ಇಡಬೇಕಷ್ಟೇ. ಹೆವಿ ಅಲ್ಲ ಒಳ್ಳೆ ರೇಟಿಂಗ್ ಸಿಗ್ತಾ? ಏನಿದು ಲೆದರ್ ಶೀಟ್ ಥರ ಇದೆ. ಎಷ್ಟಾಯ್ತು ಇದಕ್ಕೆ? 1400. ಮಳೆ ಬಂದ್ರೆ ಏನಾಗಲ್ವಾ? ಫುಲ್ ಅರೇಂಜ್ ಮಾಡ್ಬೇಕಂತಿಲ್ಲ, ಸದ್ಯಕ್ಕೆ 2-3 ಸ್ಟೆಪ್ ಅರೇಂಜ್ ಮಾಡ್ಕೋಬಹುದು. ಅಂದ್ರೆ ಇದು ಫುಲ್ ಕವರ್ ಎಲ್ಲ ಇರುತ್ತೆ, ಸೈಡ್ ಎಲ್ಲ ಫುಲ್ ಕ್ಲೋಸ್ ಆಗಿರುತ್ತೆ, ಆ ತರ ಇಲ್ಲ ಇದೆ ಅಷ್ಟೇ. ಸುಮ್ಮನೆ ಸ್ಟೆಪ್ ಸೈಡ್ ಎಲ್ಲ ಬರುತ್ತೆ, ಫುಲ್ ಕ್ಲೋಸ್ ಆಗುತ್ತೆ. ಬಟ್ ನಂಗೆ ಎಷ್ಟು ಸ್ಟೆಪ್ ಬೇಕೋ ಸ್ಟೆಪ್ ಮಾಡ್ಕೋಬಹುದು. ಈಗ ನಮ್ಗೆ ಕಮ್ಮಿ ಬೇಕು ಅಂದ್ರೆ 2 ಸ್ಟೆಪ್ ಕೆಳಗೆ ಇರ್ಬೋದು, ಬೇಕಂದ್ರೆ 2 ಸ್ಟೆಪ್ ಮಾಡ್ಕೊಂಡು ಇಟ್ಕೊಳ್ಳೋದು. ಎಲ್ಲಾನು ಮಾಡ್ಬೇಕಂತಿಲ್ಲ, ಬೇಕಾದ್ರೆ ಒಂದೇ ಒಂದು ಸ್ಟೆಪ್ ಮಾತ್ರ ಮಾಡ್ಕೊಂಡು ಆರಾಮಾಗಿ ಕೆಳಗೆ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಮೇನ್ ಮಾಡ್ಕೋಬಹುದು. ಮಾಡಿ ನೋಡೋಣ ಹೆಂಗ್ ಬರುತ್ತೆ ಅಂತ. ಯಾವ್ದ್ರಲ್ಲಿ? ಅಮೆಝಾನ್ ಅಂತ ತರಿಸ್ಕೊಂಡ್ಯಾ? ಗ್ಯಾರಂಟಿ ಕೊಟ್ಟಿದ್ದಾರೆ. ಹಂಗಲ್ಲ ಕಣ, ಇಷ್ಟು ಮಂತ್ ಗ್ಯಾರಂಟಿ ಅಂತ ಏನಾದರೂ ಇದೆಯಾ ಅಂತ ಅಷ್ಟೇ. ಏನಿಲ್ಲ, ನೋಡ್ಕೊಂಡು ಕೆಳಗೆ ಕುತ್ಕೊಂಡು ಮಾಡ್ತೀಯಾ? ಶೂ ಇಡೋದಷ್ಟೇ. 2 ಸ್ಟೆಪ್ ಮಾಡು ನೋಡೋಣ, ಅದು ಹೈಟ್ ಎಲ್ಲ ಹೆಂಗೆ ಬರುತ್ತೆ ಹಿಂದೆ ಅಂತ ಕಾಣಿಸ್ಬೇಕಲ್ವ ನೀಟಾಗಿ. ಹಾಂ, ಈ ಥರ ಒಂದು ಆ್ಯಂಗರ್ ಕೊಟ್ಟಿರ್ತಾರೆ. ಇದನ್ನು ನಾವು ಹೊರಗಡೆಯಿಂದ ಫಿಟ್ ಮಾಡಿದಾಗ ಈ ಮಕ್ಕಳದು ಟೈ, ಬೆಲ್ಟು, ರಿಬ್ಬನ್ಗಳು ಮತ್ತು ಸಣ್ಣ ಸಣ್ಣ ಐಟಮ್ಗಳೆಲ್ಲನೂ ಕೂಡ ಹ್ಯಾಂಗ್ ಮಾಡ್ಬೋದು. ಅಥವಾ ಇದನ್ನು ನಾವು ಜಾಸ್ತಿ ಹೈಟ್ ಏನಾದರೂ ಮಾಡಿಕೊಂಡಾಗ ನಮ್ಮ ಹ್ಯಾಂಡ್ ಬ್ಯಾಗ್ಗಳು, ಪರ್ಸ್ಗಳು ಎಲ್ಲನೂ ಕೂಡ ಇದರಲ್ಲಿ ಹ್ಯಾಂಗ್ ಮಾಡ್ಬೋದು. ಒಟ್ಟಿನಲ್ಲಿ ಕಡಿಮೆ ಬೆಲೆಗೆ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ 1400 ರೂಪಾಯಿ ಅಷ್ಟೇ. ಇದನ್ನು ಜಾಯಿನ್ ಮಾಡೋದಕ್ಕೆ ಬೇಕಾಗಿರೋಂಥ ಹುಕ್ಕುಗಳು, ಲೆಗ್ಸು ಎಲ್ಲನೂ ಕೂಡ ಪ್ರತಿಯೊಂದು ಐಟಮ್ ಕೊಟ್ಟಿದ್ದಾರೆ. ಅದನ್ನು ಟೈಟಾಗಿ ಫಿಟ್ ಮಾಡೋದಕ್ಕೆ, ಅದನ್ನು ಒಡೆದು ಜಾಯಿನ್ ಮಾಡೋದಕ್ಕೆ ಮರದ ಹ್ಯಾಮರ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ನನಗೆ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಏನು ಹೇಗಿದೆ, ಹೇಗೆ ಬರುತ್ತೋ ಏನೋ ಅಂದ್ಕೊಂಡೆ. ಬಟ್ ಅದು ಕಂಪ್ಲೀಟ್ ಆದಮೇಲೆ ನೋಡಿ ತುಂಬಾ ಖುಷಿ ಆಯಿತು.
ಈ ಒಂದು ಪೇಪರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ರೀತಿ ಫಿಟ್ ಮಾಡ್ಕೋಬೇಕು ಅನ್ನೋ ಇಂಟ್ರಡಕ್ಷನ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ರೆಕ್ಟ್ಯಾಂಗಲ್ ಶೇಪು ಅಥವಾ ಸ್ಕ್ವಯರ್ ಶೇಪಲ್ಲಿ ಕೂಡ ನಾವು ಸ್ಟೆಪ್ಸ್ನ ಮಾಡ್ಕೋಬೋದು. ನಮಗೆ ಜಾಗ ಹೇಗಿರುತ್ತೋ ಹಾಗೆ. ಜಾಗ ತುಂಬ ಚಿಕ್ಕದಾಗಿದ್ದರೆ ಸ್ಕ್ವಯರ್ ಶೇಪಲ್ಲಿ ಮಾಡಿಕೊಂಡ್ರೆ ಅಗಲ ಕಡಿಮೆ, ಉದ್ದ ಜಾಸ್ತಿ ಬರುತ್ತೆ. ಜಾಗ ಜಾಸ್ತಿ ಇದ್ದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡಿಕೊಂಡಾಗ ಹೈಟ್ ಕಡಿಮೆ, ಅಗಲ ಜಾಸ್ತಿ ಬರುತ್ತೆ. ಟೋಟಲಾಗಿ ಮಕ್ಕಳು ಶೂಗಳನ್ನ, ಚಪ್ಪಲಿಗಳನ್ನ ಇಡೋದಾದರೆ ಒಂದೊಂದು ಸ್ಟೆಪ್ಪಲ್ಲಿ 2 ಜೊತೆ ಆರಾಮಾಗಿ ಇಡ್ಬೋದು. ದೊಡ್ಡವ್ರದ್ದು ಶೂಸು, ಚಪ್ಪಲಿಗಳು ಇಡೋದಾದರೆ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದೇ ಇಡಬೇಕಾಗತ್ತೆ. ಈಗ ಜಸ್ಟ್ ಇದನ್ನು ಒಂದು ಸಲ ಇಟ್ಟು ನೋಡಿದ್ದು ಜಾಗ ಹೇಗೆ ಕಂಫರ್ಟಬಲ್ ಆಗಿರುತ್ತೆ. ಈಗ ನಾವು ಹೊರಗಡೆ ಇಡೋದಾದರೆ ರೆಕ್ಟ್ಯಾಂಗಲ್ ಶೇಪ್ ಸರಿ ಹೋಗುತ್ತಾ ಏನು ಅಂತ ನೋಡಿ ಈಗ ಮತ್ತೆ ಅದನ್ನೆಲ್ಲ ತೆಗೆದು ಟೈಟಾಗಿ ಫಿಟ್ ಮಾಡ್ತಾ ಇದ್ದಾನೆ. ಹೊಡಿ ಒಂದ್ಸಲ. ನೀಟಾಗಿ ಹೋಗ್ಬಿಟ್ರೆ ಅಲ್ಲ ಆ ಕಡೆ ಈ ಕಡೆ ಹೋಗ್ತದೆ ಸರ್. ಇದೆಲ್ಲ ಕೊಟ್ಟಿದ್ದಾರಾ? ಈ ಥರದ್ದು ಸಣ್ಣ ಸೈಡ್ ಹುಕ್ಕುಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾವು ಮಧ್ಯದಲ್ಲಿ ಇನ್ನೂ ಒಂದು ಸ್ಟೆಪ್ ಮಾಡ್ಕೋಬೋದು. ಈಗ ಚಿಕ್ಕ ಮಕ್ಕಳು ಶೂಗಳು, ಚಪ್ಪಲಿಗಳನ್ನು ಇಡಬೇಕಾದ್ರೆ ಈ ಒಂದೇ ಬಾಕ್ಸಲ್ಲಿ 2 ಸ್ಟೆಪ್ಪನ್ನು ಮಾಡಿಕೊಂಡು ಇಡ್ಬೋದು. ಅದಕ್ಕೆ ಈ ರೀತಿ ಹುಕ್ಕುಗಳನ್ನ ಕೂಡ ಕೊಟ್ಟಿದ್ದಾರೆ. ಈ ಸೈಡು ಕೊಟ್ಟಿದ್ದಾರಲ್ಲ ಗ್ಯಾಪು, ಇಲ್ಲಿ 2 ಕಡೆನೂ ಐತೆ. ಆಯಿತಾ? ಅದು ಒಂದೊಂದು ಟೆಕ್ನಿಕ್ ಅಷ್ಟೇ ಅದೆಲ್ಲ. ಹಾಂ, ಏನದು, ಏನಕ್ಕದು? ಚಿಕ್ಕ ಸ್ಪೇಸ್, ಚಿಕ್ಕ ಚಪ್ಪಲಿ ಹಿಡ್ಕೊಂತೀವಿ ಅಂದ್ರೆ ಬೇಕಾದ್ರೆ ಇಡ್ಬೋದು. ಇನ್ನೊಂದು shelf ಬೇಕಂದ್ರೆ, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಬೂಟ್ಸ್ ಎಲ್ಲ ಇರುತ್ತೆ ಹಂಗೆ ಅಂತಂದ್ರೆ ಇದನ್ನ ತೆಗೆದ್ಬಿಡ್ಬೋದು. ವಾಪಸ್ ದೊಡ್ಡ ಸ್ಪೇಸ್ ಬರುತ್ತೆ. ಇಲ್ಲಿ ಮೇಲೆ ಹಾಕೊಂಡು ದೊಡ್ಡ ಸ್ಪೇಸ್ ಆಯ್ತು. ಓ, ಆ ಥರನಾ? ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರಲ್ಲ. ಅಂದರೆ ಮಕ್ಳದ್ದು ಶೂಸು, ಸ್ಲಿಪ್ಪರ್ಸ್ ಎಲ್ಲ ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ. ಹಾಂ, ಇಷ್ಟು ಗ್ಯಾಪಲ್ಲೇ ಅಂದರೆ ಇಷ್ಟು ಹೈಟಲ್ಲೇ 2 ಸ್ಟೆಪ್ ಮಾಡ್ಕೋಬೋದು ಅವಾಗಲ್ವಾ? ಚೆನ್ನಾಗಿದೆ, ಒಳ್ಳೆ ಐಡಿಯಾ. ಮತ್ತು ಲೈಟ್ ವೆಯ್ಟು ಇರುತ್ತೆ. ಈಗ ಕರೆಕ್ಟಾಗಿ ಬಂತಾ? ಇಲ್ಲಿ ಈ ಥರ ಇಲ್ಲಿ ಗ್ಯಾಪ್ ಇದೆಯಲ್ಲ, ಏನು ಪ್ರಾಬ್ಲಮ್ ಆಗಲ್ವಾ? ವೆಂಟಿಲೇಷನ್ ಆ ಥರ ಬಿಟ್ಟಿರ್ತಾರ ಮೇ ಬಿ. ಈ ಬಾಕ್ಸು ಕಂಪ್ಲೀಟ್ ಆದಮೇಲೆ ನನಗನ್ನಿಸ್ತು ಇದನ್ನು ನಾವು ಚಿಲ್ಡ್ರನ್ಸ್ ರೂಮ್ಗಳಲ್ಲಿ ಅಥವಾ ವಾರ್ಡ್ರೋಬ್ಗಳಲ್ಲೂ ಕೂಡ ಇಟ್ಕೋಬೋದು. ಮಕ್ಕಳ ಬಟ್ಟೆನ ಸಪ್ರೇಟಾಗಿ ಜೋಡಿಸ್ಕೋಬೋದು. ಅಥವಾ ದೊಡ್ಡವ್ರ ಬಟ್ಟೆಗಳೇ ಆಗಿರಲಿ, ಬ್ಲೌಸ್ಗಳು, ಸಿಮ್ಮಿಗಳು, ವೇಲು, ಲೆಗ್ಗಿನ್ಸು ಈ ಥರ ಸಪ್ರೇಟಾಗಿ ನಾವು ಜೋಡಿಸ್ಕೋಬೇಕು ಅಂದರೆ ಇದು ಖಂಡಿತ ಯೂಸ್ ಆಗುತ್ತೆ. ಅಲ್ಲದೆ ಇನ್ನರ್ ವೇರ್ಸ್ಗಳು, ಇನ್ನು ಗಂಡು ಮಕ್ಕಳು ಬಟ್ಟೆ ಜೋಡಿಸ್ತೀವಿ ಅಂದರೆ ನಾವು ಅವ್ರದ್ದು ಟೀ ಶರ್ಟ್ಸು, ಶಾರ್ಟ್ಸು, ನೈಟ್ ವೇರು ಈ ಥರ ಬಟ್ಟೆಗಳನ್ನ ನಾವು ಸಪ್ರೇಟಾಗಿ ಜೋಡಿಸ್ಕೋಬೋದು. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬ
ಜನರು ವಾರ್ಡ್ರೋಬ್ಗಳನ್ನ ಮಾಡ್ಸೋಕ್ಕಾಗೇ ಇರಲ್ಲ, ರೂಮ್ಗಳು ಚಿಕ್ಕದಿರುತ್ತೆ. ಅಂಥವ್ರು ಅಥವಾ ಈ ಬಾಡಿಗೆ ಮನೆಗಳಲ್ಲಿ ಇರ್ತಾರಲ್ಲ 100% ಯೂಸ್ ಆಗುತ್ತೆ. ಇದು ಲೈಟ್ ವೆಯ್ಟ್ ಇರೋದ್ರಿಂದ ನಾವು ಶಿಫ್ಟಿಂಗು ಅಥವಾ ಕ್ಯಾರಿ ಮಾಡಬೇಕಾದ್ರೂ ಕೂಡ ತುಂಬಾ ಯೂಸ್ ಆಗುತ್ತೆ. ನೀಟಾಗಿ ಇದನ್ನೆಲ್ಲ ಮತ್ತೆ ಬಿಚ್ಚಿ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಬೋದು. ಮತ್ತು ನಾವು ಬೇರೆ ಮನೆಗೆ ಹೋದಾಗ ನೀಟಾಗಿ ಜೋಡಿಸ್ಕೋಬೋದು. ಮ್ಯಾಗ್ನೆಟ್ ಇದು ಡೋರ್ಗೆ ಈ ಥರ ಬಂದಿರುತ್ತಾ? ಉಳಿತಾ ಅದ್ರೊಳಗಡೆ ಅದು ಅಷ್ಟೇನಾ? ಈ ಮ್ಯಾಗ್ನೆಟ್ ಎಂತಕ್ಕೆ ಮತ್ತೆ ಎಲ್ಲಿ ಇಟ್ಕೊಳ್ಳುತ್ತೆ? ಅದು ಲಾಕ್ ಆಗೋಕ್ಕೇನೋ. ಇಲ್ಲಿ ಇದು ಮ್ಯಾಗ್ನೆಟ್ ಇದು ಹಿಂಗೆ. ಓ ಈ ಥರನಾ? ಇದು ಟಚ್ ಆಗ್ತಾ ಇದೆಯಾ? ಲೈಟಾಗಿ ಟಚ್ ಆಗೈತೆ ಅದು. ನೀನು ಸ್ವಲ್ಪ ಒಳಗಡೆ ಹಾಕ್ಬಿಟ್ಟೆ ಅನಿಸುತ್ತೆ ಇದನ್ನು. ಇನ್ನೊಂದು ಸ್ವಲ್ಪ ಈಚೆ ಬರಬೇಕಿತ್ತು ಅದು. ನೋಡ ಫೋಟೋದಲ್ಲಿ ಹಂಗೆ ಇರೋದು. ಇನ್ನು ಸ್ವಲ್ಪ ಈಚೆ ಬಂದರೆ ಅದು ಇವಾಗ ಓಕೆ ಇದೆ. ಈ ಥರ ನೋಡಲ್ಲಿ ಏನೋ ಒಂದು ದಾರಿ ಮಾಡಿಬಿಟ್ಟಲ್ಲ. ಕೆಳಗಡೆಗೂ ಹಂಗೆ ಡೋರ್ ಕೂರ್ಸದ. ಏನೆಲ್ಲ ಕಂಡಿಡ್ದು ಯಪ್ಪ ದೇವ್ರೆ, ಎಷ್ಟು ತಲೆ ಉಪಯೋಗಿಸಿ ಇದನ್ನು ರೆಡಿ ಮಾಡಿರಬೇಕು. ಯಾರ ಕೆಲಸ ಇದೆಲ್ಲ? ಯಾರ ಕೆಲಸ ಅಂದರೆ ಯಾರೋ ಯೋಚನೆ ಮಾಡಿರ್ತಾರೆ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅವ್ರ ಮಾಡೋಣ ಅಂತ. ಇಂಜಿನಿಯರ್ಸೇ ಮಾಡೋದಾ? ಬೇರೆ ತಲೆ ಮಾಡಲ್ವಾ? ಇದು ಸಕ್ಸಸ್ ಆದರೆ ಅವ್ರಿಗೆ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತಲ್ವಾ? ಇಷ್ಟೊಂದು ಜನ ಮಾಡೋರೆ ಯಾರೋ ಮಾಡಿದ ತಕ್ಷಣ ಕಾಪಿ ಮಾಡ್ತಾರೆ ಅದನ್ನು. ಇನ್ನು ಇದಿಷ್ಟು ಇದೆ, ಬೇಕು ಅಂದರೆ ಇನ್ನೂ ಒಂದು 3 ಸ್ಟೆಪ್ ಮಾಡ್ಕೋಬೋದು. ಇವಾಗ ಇದನ್ನು ಈ ಥರದ್ದು 2 ಮಾಡ್ಕೋತೀವಿ ಅಂದರೆ ಲೆಗ್ಸ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ? ಕೊಟ್ಟಿಲ್ಲ. ರೆಡಿ ಆಯ್ತಾ ಇವಾಗ ಅದು? ಇದ್ರಲ್ಲ ಫೈನಲಿ ನಮ್ಮ ಲೈಟ್ ವೆಯ್ಟ್ ಆಗಿರೋಂಥ ಶೂ ಸ್ಟ್ಯಾಂಡ್, ಸ್ಲಿಪ್ಪರ್ ಸ್ಟ್ಯಾಂಡ್ ಈ ಥರ ರೆಡಿ ಆಯಿತು. ಇದು ಆಲ್ ಇನ್ ಒನ್ ಆಗಿ ನಾವು ಯೂಸ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆದರೆ ತರಿಸ್ಕೊಳ್ಳಿ. ನನ್ನ ಪ್ರಕಾರ ಔಟ್ಸೈಡ್ಗಿಂತ ಇನ್ಸೈಡ್ ಅಂದರೆ ಮನೆ ಒಳಗಡೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ನಿಸ್ತು. ಆದರೆ ಇದು ತುಂಬ ಭಾರವಾದ ವಸ್ತುಗಳನ್ನ ಇಡೋದಕ್ಕಾಗಲ್ಲ. ಬಟ್ಟೆಗಳು ಮತ್ತು ಚಿಕ್ಕ ಮಕ್ಕಳ ಗೊಂಬೆಗಳು, ಆ ಥರದ್ದೆಲ್ಲ ಥಿಂಗ್ಸ್ಗಳನ್ನೆಲ್ಲ ಇಡ್ಬೋದು. ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ಹೊರಗಡೆ ಇಟ್ಟರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಇದು ವಾಟರ್ ಪ್ರೂಫ್ ಆಗಿದೆ. ನಮ್ಮ ಸೇಫ್ಟಿಗೆ ಬೇಕಾದರೆ ಇದ್ರ ಮೇಲೆ ಒಂದು ಕವರ್ನ ಹಾಕ್ಕೊಂಡ್ರೆ ಈ ಡಸ್ಟನ್ನ ಅವಾಯ್ಡ್ ಮಾಡ್ಬೋದು ಅಷ್ಟೇ. ಆದರೆ ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಶೂಗಳನ್ನು ಇಟ್ಟಿದ್ದೀವಿ. ಅಲ್ಲದೆ ನಂತರ ಏನಾದರೂ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡುವಂಥವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ನಾವು ಕಸ್ಟಮರ್ ಬಟ್ಟೆಗಳನ್ನ ಜೋಡಿಸ್ಕೋಬೋದು ಅಥವಾ ನಮ್ಮ ಟೈಲರ್ ಮೆಟೀರಿಯಲ್ಸ್ಗಳನ್ನ ನಾವು ಜೋಡಿಸ್ಕೋಬೋದು. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆಲ್ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು. ನನಗೂ ಇದನ್ನು ನೋಡಿದ್ಮೇಲೆ ಬೇರೆ ಬೇರೆ ರೀತಿ ಐಡಿಯಾಸ್ ಕೂಡ ಬಂತು. ಸದ್ಯಕ್ಕೆ ಈ ರೀತಿ ಇದನ್ನು ಶೂ ಸ್ಟ್ಯಾಂಡ್ ಆಗಿ ಯೂಸ್ ಮಾಡ್ತಾ ಹೊರಗಡೆನೇ ಇಟ್ಟಿದ್ದೀನಿ. ಮತ್ತು ಈ ಪ್ರಾಡಕ್ಟ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಯಾರು ಬೇಕಾದರೂ ತೊಗೋಬೋದು. ರೇಟ್ ಕೂಡ ತುಂಬ ಕಡಿಮೆ ಇದೆ, 1400 ರೂಪಾಯಿ. ನನಗೂ ಕೂಡ ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ನಾವು ಇದನ್ನು ಆಲ್ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ಸ್ ಮಾಡಿ ಆಯಿತಾ?